ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವಾಯರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ವಿಶೇಷ ಬುಲೆಟಿನ್ನಲ್ಲಿ ನಾವು ಚರ್ಚೆ ಮಾಡಲಿರೋದು ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿಸುತ್ತಿರುವ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ಕ್ರಾಂತಿಕಾರಿ ಸಿನಿಮಾಗಳ ಮೂಲಕ ಕರಾವಳಿಯ ಪ್ರತಿಭೆಯಾಗಿ ಇಡೀ ದೇಶದ ಗಮನ ಸೆಳೆದಿದ್ದ ನಟ, ನಿರ್ದೇಶಕ, ಕಥೆಗಾರ ರಾಜ್ ಬಿ ಶೆಟ್ಟಿ ಈಗ ಅಧಿಕೃತವಾಗಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಅಂದರೆ ಮೇ 21, 2026ರಂದು ಇಡೀ ಇಂಡಸ್ಟ್ರಿ ಕಣ್ಣುಬಿಟ್ಟು ನೋಡುವಂತಹ ಒಂದು ಅದ್ಭುತ ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಆ ಚಿತ್ರದ ಹೆಸರೇ ಬಂದರ್. ಆದರೆ ವೀಕ್ಷಕರೇ, ಇದು ಕೇವಲ ಒಂದು ಸಿನಿಮಾದ ಟ್ರೇಲರ್ ರಿಲೀಸ್ ಸ್ಟೋರಿ ಅಲ್ಲ. ಈ ಬಂದರ್ ಚಿತ್ರದ ಹಿಂದೆ ಭಾರತದ ಅತ್ಯಂತ ವಿವಾದಾತ್ಮಕ ಮತ್ತು ರಿಯಲಿಸ್ಟಿಕ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಇದ್ದಾರೆ. ಅಷ್ಟೇ ಅಲ್ಲ, ಬಾಲಿವುಡ್ನ ಲೇಟೆಸ್ಟ್ ಸೆನ್ಸೇಷನ್ ಲಾರ್ಡ್ ಬಾಬಿ ಡಿಯಾಲ್ ಮತ್ತು ಸಪ್ನಾ ಪಬ್ಬಿ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಈಗ ನಾವು ಕೇವಲ ಟ್ರೇಲರ್ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ, ಬದಲಿಗೆ ಆಧುನಿಕ ಜಗತ್ತಿನ ಡೇಟಿಂಗ್ ಆ್ಯಪ್ಗಳ ಕರಾಳ ಮಾಯಾಜಾಲ, ಹನಿ ಟ್ರ್ಯಾಪ್, ಸೆಲೆಬ್ರಿಟಿಗಳ ಲೈಫ್, ಹೀಗೆ ಒಂದು ರಾತ್ರಿಯಲ್ಲಿ ಜೈಲಿನ ಪಾಲಾಗಬಹುದು ಮತ್ತು ಈ ಇಡೀ ಕ್ರಿಮಿನಲ್ ನೆಟ್ವರ್ಕ್ನಲ್ಲಿ ನಮ್ಮ ಕನ್ನಡದ ರಾಜ್ ಬಿ ಶೆಟ್ಟಿಯವರ ಪಾತ್ರ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಥವಾ ಟ್ರೇಲರ್ನಲ್ಲಿ ನಮಗೆ ಕಾಣಿಸಿದ ಕಥೆಯ ನೈಜತೆ ಏನು ಅನ್ನೋದನ್ನ ನೋಡೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ಫೋನ್ ಅನ್ನೋದು ಪ್ರತಿಯೊಬ್ಬರ ಕೈಯಲ್ಲಿದೆ. ಒಂದು ಸಿಂಗಲ್ ಸ್ವೈಪ್ ಮೂಲಕ ಪರಿಚಯವಿಲ್ಲದ ವ್ಯಕ್ತಿಗಳು ಹತ್ತಿರವಾಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಈ ಬಂದರ್ ಸಿನಿಮಾ. ಟ್ರೇಲರ್ ಪ್ರಕಾರ ಈ ಕಥೆಯ ಕೇಂದ್ರಬಿಂದು ಸಮೀರ್ ಮೆಹ್ರಾ. ಈ ಪಾತ್ರದಲ್ಲಿ ನಟಿಸಿರೋದು ಬೇರೆ ಯಾರೂ ಅಲ್ಲ, ಬಾಲಿವುಡ್ನ ಖಡಕ್ ನಟ ಬಾಬಿ ಡಿಯಾಲ್. ಸಿನಿಮಾದಲ್ಲಿ ಸಮೀರ್ ಮೆಹ್ರಾ ಒಬ್ಬ ಟಿವಿ ಸೂಪರ್ ಸ್ಟಾರ್. ಅತಿ ಹೆಚ್ಚು ಜನಪ್ರಿಯತೆ, ಕೋಟ್ಯಂತರ ಅಭಿಮಾನಿಗಳು, ಐಷಾರಾಮಿ ಜೀವನ, ಹೀಗೆ ಎಲ್ಲವೂ ಆತನ ಬಳಿ ಇರುತ್ತದೆ. ಆದರೆ ಈ ಯಶಸ್ಸಿನ ಉತ್ತುಂಗದಲ್ಲಿರುವಾಗ ಆತನಿಗೆ ಒಂದು ಡಿಜಿಟಲ್ ಚಟ ಹತ್ತಿಕೊಳ್ಳುತ್ತದೆ. ಅದೇ ಡೇಟಿಂಗ್ ಆ್ಯಪ್ಸ್. ಹೌದು, ಡೇಟಿಂಗ್ ಆ್ಯಪ್ ಒಂದರಲ್ಲಿ ಸಮೀರ್ ಮೆಹ್ರಾಗೆ ಗಾಯತ್ರಿ ಅನ್ನೋ ಯುವತಿಯ ಪರಿಚಯವಾಗುತ್ತದೆ. ಗಾಯತ್ರಿ ಪಾತ್ರದಲ್ಲಿ ಸಪ್ನಾ ಪಬ್ಬಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರ ನಡುವೆ ಆರಂಭದಲ್ಲಿ ಅನ್ಯೋನ್ಯತೆ ಬೆಳೆಯುತ್ತದೆ. ಪ್ರೀತಿ, ಆಕರ್ಷಣೆ ಎಲ್ಲವೂ ಇರುತ್ತದೆ. ಆದರೆ ಕಥೆ ದೊಡ್ಡ ಟ್ವಿಸ್ಟ್ ತಗೊಳ್ಳೋದು ಇಲ್ಲಿಂದಲೇ. ಕೆಲವೇ ದಿನಗಳಲ್ಲಿ ಈ ಅನ್ಯೋನ್ಯತೆ ಕರಾಳ ರೂಪ ಪಡೆದುಕೊಳ್ಳುತ್ತದೆ. ಗಾಯತ್ರಿ ಸಡನ್ ಆಗಿ ಟಿವಿ ಸೂಪರ್ ಸ್ಟಾರ್ ಸಮೀರ್ ಮೆಹ್ರಾ ವಿರುದ್ಧ ಅತ್ಯಂತ ಗಂಭೀರವಾದ ಆರೋಪವೊಂದನ್ನು ಹೊರಿಸುತ್ತಾಳೆ. ಅದುವೇ ಅತ್ಯಾಚಾರ, ರೇಪ್ ಚಾರ್ಜಸ್. ಒಂದು ಕಡೆ ದೇಶವೇ ಕೊಂಡಾಡುವ ಸೂಪರ್ ಸ್ಟಾರ್, ಇನ್ನೊಂದು ಕಡೆ ಕಾನೂನಿನ ಕಠಿಣ ಪಾಶ. ಮಾಧ್ಯಮಗಳ ಟ್ರಯಲ್, ಸಾರ್ವಜನಿಕರ ಆಕ್ರೋಶದ ನಡುವೆ ಸಮೀರ್ ಮೆಹ್ರಾ ತನ್ನ ಇಡೀ ಜನಪ್ರಿಯತೆ, ಗೌರವ ಎಲ್ಲವನ್ನೂ ಕಳೆದುಕೊಂಡು ಜೈಲಿನ ಕಂಬಿ ಎಣಿಸುವಂತಾಗುತ್ತದೆ. ಇದು ಕೇವಲ ಕಥೆಯಲ್ಲ. ಇವತ್ತಿನ ದಿನಗಳಲ್ಲಿ ರಿಯಲ್ ಲೈಫ್ನಲ್ಲೂ ನಾವಿಂಥ 10 ಕೇಸುಗಳನ್ನು ನೋಡ್ತಲೇ ಇದ್ದೀವಿ. ಈಗ ಬರೋಣ ನಮ್ಮ ಕನ್ನಡಿಗರ ಹೆಮ್ಮೆಯ ನಟ, ಮಂಗಳೂರಿನ ಮುತ್ತು ರಾಜ್ ಬಿ ಶೆಟ್ಟಿಯವರ ಪಾತ್ರದ ಕಡೆಗೆ. ಟ್ರೇಲರ್ ರಿಲೀಸ್ ಆದಾಗಿನಿಂದ ಇಡೀ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಆಶ್ಚರ್ಯದಿಂದ ನೋಡ್ತಿರೋದು ರಾಜ್ ಬಿ ಶೆಟ್ಟಿಯವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಅವರ ಪಾತ್ರದ ತೂಕವನ್ನ. ಸಮೀರ್ ಮೆಹ್ರಾ, ಬಾಬಿ ಡಿಯೋಲ್ ಜೈಲು ಸೇರಿದ ಮೇಲೆ ಕಥೆಗೆ ಅಸಲಿ ಕಿಕ್ ಸಿಗುತ್ತದೆ. ಆ ಜೈಲಿನ ಕರಾಳ ಕೋಣೆಯಲ್ಲಿ ಸಮೀರ್ಗೆ ಎದುರಾಗುವುದೇ ರಾಜ್ ಬಿ ಶೆಟ್ಟಿ. ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿಯವರು ಒಬ್ಬ ಜೈಲಿನ ಖೈದಿಯಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ನೆನಪಿಡಿ, ಇವರು ಕೇವಲ ಒಬ್ಬ ಸಾಮಾನ್ಯ ಖೈದಿಯಲ್ಲ. ಇವರ ಪಾತ್ರದ ಹಿಂದೆ ಒಂದು ದೊಡ್ಡ ಸಸ್ಪೆನ್ಸ್ ಅಡಗಿದೆ. ಜೈಲಿನಲ್ಲಿರುವ ರಾಜ್ ಬಿ ಶೆಟ್ಟಿ ಪಾತ್ರಕ್ಕೆ ಇಡೀ ಕ್ರೈಮ್ ನೆಟ್ವರ್ಕ್ನ ಕಂಪ್ಲೀಟ್ ಕಂಟ್ರೋಲ್ ಇರುತ್ತದೆಯೇ, ಅಥವಾ ಸಮೀರ್ ಮೆಹ್ರಾನನ್ನು ಈ ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿಸಿದ ಮಾಸ್ಟರ್ ಮೈಂಡ್ ಇವರೀನಾ ಅನ್ನೋ ಅನುಮಾನ ಟ್ರೇಲರ್ ನೋಡಿದಾಗ ಮೂಡುತ್ತದೆ. ರಾಜ್ ಬಿ ಶೆಟ್ಟಿಯವರ ನಟನೆಯ ಶೈಲಿ ನಮಗೆಲ್ಲ ಗೊತ್ತೇ ಇದೆ. ಒಂದು ಮೊಟ್ಟೆಯ ಕಥೆಯಲ್ಲಿ ಸೈಲೆಂಟ್ ಆಗಿ ನಗಿಸಿದವರು, ಗರುಡಗಮನ, ವೃಷಭವಾಹನ ಚಿತ್ರದಲ್ಲಿ ಶಿವನಾಗಿ ಅಟ್ಟಹಾಸಗೈದವರು, ಟೋಬಿಯಲ್ಲಿ ರೌದ್ರಾವತಾರ ತಾಳಿದವರು. ಈಗ ಹಿಂದಿ ಭಾಷೆಯಲ್ಲಿ ಅಷ್ಟು ದೊಡ್ಡ ಸ್ಟಾರ್ಗಳ ಎದುರು ನಿಂತು ತಮ್ಮ ಕಣ್ಣುಗಳ ಭಾಷೆಯಲ್ಲಿ ಡೈಲಾಗ್ ಹೊಡೆಯುವ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಬಾಲಿವುಡ್ ಮಂದಿಗೆ ಕರಾವಳಿಯ ನಟನೆಯ ತಾಕತ್ತು ಏನೆಂಬುದು ಈ ಚಿತ್ರದ ಮೂಲಕ ಗೊತ್ತಾಗಲಿದೆ. ವೀಕ್ಷಕರೇ, ಯಾವುದೇ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದಕ್ಕೆ ಪ್ರಬಲವಾದ ಕ್ಯಾಪ್ಟನ್ ಇರಬೇಕು. ಈ ಬಂದರ್ ಚಿತ್ರದ ಕ್ಯಾಪ್ಟನ್ ಮತ್ಯಾರೂ ಅಲ್ಲ, ಬಾಲಿವುಡ್ನ ಡಾರ್ಕ್ ಅಂಡ್ ರಿಯಲಿಸ್ಟಿಕ್ ಸಿನಿಮಾಗಳ ಗಾಡ್ಫಾದರ್ ಅನುರಾಗ್ ಕಶ್ಯಪ್. ಅನುರಾಗ್ ಕಶ್ಯಪ್ ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಾಗೋದು ರಾ ಸ್ಟೈಲ್ ಮೇಕಿಂಗ್.
ಯಾವುದೇ ಫಿಲ್ಟರ್ ಇಲ್ಲದ ರಿಯಲ್ ಲೊಕೇಶನ್ಗಳು ಮತ್ತು ಮನುಷ್ಯನ ಒಳಗಿರುವ ಕ್ರೂರ ಹಾಗೂ ಕರಾಳ ಬುದ್ಧಿಯ ಅನಾವರಣ. ಈ ಬಂದರ್ ಚಿತ್ರದಲ್ಲೂ ಅನುರಾಗ್ ತಮ್ಮದೇ ಆದ ಸಿಗ್ನೇಚರ್ ಸ್ಟೈಲ್ ಅನ್ನ ಬಳಸ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ಈ ಚಿತ್ರಕ್ಕೆ ಚಿತ್ರಕಥೆ ಸ್ಕ್ರೀನ್ ಪ್ಲೇ ಬರ್ದಿರೋದು ಸುದೀಪ್ ಶರ್ಮಾ ಮತ್ತು ಅಭಿಷೇಕ್ ಬ್ಯಾನರ್ಜಿ. ಹೌದು, ಪಾತಾಳ್ ಲೋಕ್ನಂತಹ ಸೂಪರ್ ಹಿಟ್ ಕ್ರೈಮ್ ವೆಬ್ ಸರಣಿಗೆ ಕಥೆ ಬರೆದ ಸುದೀಪ್ ಶರ್ಮಾ ಅವರು ಈ ಚಿತ್ರಕ್ಕೆ ಕೆಲಸ ಮಾಡಿರೋದರಿಂದ ಚಿತ್ರಕಥೆ ಅತ್ಯಂತ ಬಿಗಿಯಾಗಿ ಮೂಡಿಬಂದಿದೆ ಅನ್ನೋದು ಟ್ರೇಲರ್ನ ಪ್ರತಿ ಫ್ರೇಮ್ನಲ್ಲೂ ಎದ್ದು ಕಾಣ್ತಿದೆ. ಈ ಸಿನಿಮಾದಲ್ಲಿ ಬರುವ ಜೈಲಿನ ದೃಶ್ಯಗಳು, ಪೊಲೀಸ್ ಇನ್ವೆಸ್ಟಿಗೇಷನ್ ಶೈಲಿ ಎಲ್ಲವೂ ಅತ್ಯಂತ ರಿಯಲಿಸ್ಟಿಕ್ ಆಗಿ ಮೂಡಿಬಂದಿದೆ. ಎಲ್ಲೂ ಕೂಡ ಕಮರ್ಷಿಯಲ್ ಸಿನಿಮಾಗಳ ತರಹ ಅನಗತ್ಯ ಫೈಟ್ ಅಥವಾ ಹಾಡುಗಳಿಲ್ಲ. ಕಥೆಯೇ ಇಲ್ಲಿ ಅಸಲಿ ಹೀರೋ. ಈಗ ನಾವು ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ. ರಾಜ್ ಬಿ ಶೆಟ್ಟಿ ಕೇವಲ ಕನ್ನಡಕ್ಕೆ ಸೀಮಿತವಾಗಿಲ್ಲ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡಿದ್ದಾರೆ. ಅವರು ಮಲಯಾಳಂ ಚಿತ್ರರಂಗದಲ್ಲಿ ಮೆಗಾಸ್ಟಾರ್ ಮಮ್ಮುಟ್ಟಿಯವರ ಟರ್ಬೋ ಚಿತ್ರದಲ್ಲಿ ನಟಿಸುವ ಮೂಲಕ ಅಲ್ಲಿನ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದರು. ಅದರ ಜೊತೆಗೆ ಕಾಂಡಲ್ ಮತ್ತು ರುಧಿರಂ ಸಿನಿಮಾಗಳಲ್ಲೂ ಪ್ರಮುಖ ಪಾತ್ರ ಮಾಡಿದ್ದರು. ಆದ್ರೆ ಬಾಲಿವುಡ್ ಅನ್ನೋದು ಇಡೀ ಭಾರತೀಯ ಚಿತ್ರರಂಗದ ಅತೀ ದೊಡ್ಡ ಮಾರುಕಟ್ಟೆ. ಅಲ್ಲಿಗೆ ಎಂಟ್ರಿ ಕೊಡೋದು ಅಷ್ಟು ಸುಲಭವಲ್ಲ. ಅದು ಯಾವುದೇ ಗಾಡ್ ಫಾದರ್ ಇಲ್ಲದೆ ಕೇವಲ ತನ್ನ ಕಂಟೆಂಟ್ ಮತ್ತು ನಟನೆಯ ಮೂಲಕ ಅನುರಾಗ್ ಕಶ್ಯಪ್ ಕಣ್ಣಿಗೆ ಬಿದ್ದು ಇಂತಹ ಪ್ರಮುಖ ಪಾತ್ರ ಗಿಟ್ಟಿಸಿಕೊಳ್ಳೋದು ಇದೆಯಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡಬೇಕಾದ ವಿಷಯ. ಬಂದರ್ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಕೇವಲ 2 ದೃಶ್ಯಗಳಿಗೆ ಬಂದು ಹೋಗುವ ನಟನಲ್ಲ. ಮೂಲಗಳ ಪ್ರಕಾರ ಜೈಲಿನ ಒಳಗಿನ ಇಡೀ ಸೈಕಲಾಜಿಕಲ್ ಗೇಮ್ ನಡೆಯೋದೇ ಇವರ ಪಾತ್ರದ ಸುತ್ತ. ಬಾಬಿ ಡಿಯಾಲ್ ಅವರಂತಹ ಮಾಸ್ ಹೀರೋಗೆ ಜೈಲಿನಲ್ಲಿ ಟಕ್ಕರ್ ಕೊಡುವಂತಹ ನಟ ಬೇಕಾಗಿದ್ದಾಗ ಅನುರಾಗ್ ಕಶ್ಯಪ್ ಅವರಿಗೆ ನೆನಪಾಗಿದ್ದೇ ನಮ್ಮ ರಾಜ್ ಬಿ ಶೆಟ್ಟಿ. ಹೌದು ವೀಕ್ಷಕರೇ, ಸಸ್ಪೆನ್ಸ್, ಕ್ರೈಮ್, ಇಮೋಷನ್ ಮತ್ತು ಅದ್ಭುತ ನಟನೆಯ ಜುಗಲ್ಬಂದಿ ಇರೋ ಈ ಬಂದರ್ ಚಿತ್ರ ಜೂನ್ 5ರಂದು ಇಡೀ ದೇಶಾದ್ಯಂತ ಚಿತ್ರಮಂದಿರಗಳಲ್ಲಿ ಅಬ್ಬರಿಸಲು ಸಜ್ಜಾಗಿದೆ. ಕನ್ನಡದ ನಟನೊಬ್ಬ ಬಾಲಿವುಡ್ ಅಂಗಳದಲ್ಲಿ ಹೇಗೆ ಅಬ್ಬರಿಸಲಿದ್ದಾನೆ ಅಂತ ನೋಡಲು ನಾವಂತೂ ಕಾಯ್ತಾ ಇದ್ದೀವಿ. ನಿಮಗೆ ಈ ಟ್ರೇಲರ್ ಹೇಗೆ ಅನಿಸಿತು? ರಾಜ್ ಬಿ ಶೆಟ್ಟಿ ಮತ್ತು ಬಾಬಿ ಡಿಯಾಲ್ ಅವರ ಕಾಂಬಿನೇಷನ್ ವರ್ಕೌಟ್ ಆಗುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇದೇ ರೀತಿಯ ಆಳವಾದ ಸಿನಿಮಾ ವಿಶ್ಲೇಷಣೆಗಳು ಮತ್ತು ದೇಶದ ಪ್ರಮುಖ ಸುದ್ದಿಗಳ ನೈಜ ಸತ್ಯವನ್ನು ತಿಳಿಯಲು ನಮ್ಮ ದ ನ್ಯೂಸ್ ವೈರ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಬಿಗ್ ಬ್ರೇಕಿಂಗ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.